ನಾನು ಆ ವಿಷ ಜಂತು ದೇಸಾಯಿ ಗೌಡನ ಮಾತಿಗೆ ಬೆಲೆ ಕೊಟ್ಟು ಈ ಕಾಡು ಬಿಟ್ಟು ಈ ನಾಡಿಗೆ ಏಕೆ ಬಂದೆ ಗೊತ್ತಾ? ನನ್ನ ತಂದೆ ತಾಯಿಯನ್ನು ಕೊಂದ ನರಹಂತಕರನ್ನು ಪತ್ತೆ ಹಚ್ಚಲು ಈ ಊರಿಗೆ ಕಾಲಿಟ್ಟಿದ್ದೇನೆ. 15 ವರ್ಷಗಳಿಂದ ನನ್ನ ತಂದೆ ತಾಯಿಯನ್ನು ಕೊಂದ ಕ್ರೂರ ವ್ಯಾಘ್ರರನ್ನು ಸೂರ್ಯನ ಕಿರಣಗಳಾಗಿ ಹುಡುಕುತ್ತಿದ್ದೇನೆ. ಈಗೇನಾದರೂ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ವಂಶವನ್ನೇ ನಿರ್ನಂಶ ಮಾಡಿದ ಕುಂಡಿಗಳು ಯಾರೆಂದು ಗೊತ್ತಾದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ, ಅವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಹೇ, ಯಾರೇ ನೀನು? ಅದನ್ನ ಕೇಳಲು ನೀನ್ಯಾರು? ಕಲ್ಲು ಮುಳ್ಳಿನ ಮೇಲೆ ಮಲಗಿದ ಗಟ್ಟಿ ಮೈ ಬೆಟ್ಟದ ಹುಲಿ ಕಾಡಿನ ವೀರ ನಾನು. ಈ ಊರಿನ ಶ್ರೀಮಂತ ಸಿಂಹನ ತಂಗಿ. ನೀನು ಯಾವನ ತಂಗಿ ಆದರೆ ನನಗೇನು? ನಿನ್ನನ್ನು ಯಾವನಾದರೂ ಮದುವೆ ಆಗಿರುವನೇ? ಯಾಕೆ ನೀನು ಮದುವೆ ಮಾಡಿಕೊಟ್ಟು ಬೆಟ್ಟದ ಹುಲಿ ಕಾಡಿನ ವೀರನಾಗಿ ನಿನ್ನ ಹೆಂಡತಿ ಮಾಡಿಕೊಳ್ಳಬೇಕೆಂಬ ಆಸೆನಾ? What is your name? My name is Renuka. Very sweet name, Renuka. Renuka, tu nahi jante. My name is Agnidev. ನೀನು ಅಗ್ನಿ ದೈವನಾದ್ರೇನು, ಅಗ್ನಿಶಾಮಕನಾದ್ರೇನು, ನಾನೇನು ನಿನ್ನ ಮದುವೆಯಾಗಲು ನಿಂತಿಲ್ಲ. ಮದುವೆ ಹೊತ್ತುಗೊಬ್ಬನ ಜೊತೆ ತಿರುಗಾಡಿ ಹರಿಗಾಡಿ ಬರುವ ನಿಮ್ಮಂತ ಬಣ್ಣದ ಹೆಣ್ಣುಗಳನ್ನು ಮದುವೆ ಆಗುವ ಅವಶ್ಯಕತೆ ನನಗಿಲ್ಲ. ಮತ್ತೆ ನಿನಗೆ ಯಾವ ತರ ಹೆಣ್ಣು ಬೇಕು? ಮೈ ತುಂಬಾ ಸೀರೆ ಉಟ್ಟು ಪಕ್ಕ ಭಾರತ ನಾರಿಯಾಗಿರಬೇಕು. ಪಕ್ಕ ಭಾರತ ನಾರಿ ಅಂದ್ರೆ ಹೆಣ್ಣಾಗಿದ್ದರೆ ಅದು ನಿನಗೆ ತಿಳಿದಿರುವುದು. ಅರ್ಧಂಬರ್ಧಂ ಬಡ್ಡಿ ಹಾಕಿಕೊಂಡು ಬೆಳಿಗ್ಗೆ ಒಬ್ಬನ ಜೊತೆ ಕಾಡಿನಲ್ಲಿ ಸುತ್ತಾಡಿ ಮಧ್ಯಾಹ್ನ ಮತ್ತೊಬ್ಬನೊಂದಿಗೆ ಸುತ್ತಾಡಿ ಸಂಜೆ ವೇಳೆಗೆ ಮತ್ತೊಬ್ಬನೊಂದಿಗೆ ಮಲಗಿ ಬರುವ ನಿಮ್ಮಂತ ಶ್ರೀಮಂತ ಹೆಣ್ಣಿಗೆ ಏನು ಗೊತ್ತು? ಭಾರತ ನಾರಿಯ ಗರತಿಯರ ತತ್ವ. ನೋಡು, ನೀನು ಹೀಗೆ ಸಕ್ಕಿನಿಂದ ಮಾತನಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ನಮ್ಮಣ್ಣನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಅವನ್ಯಾವ ಮಹಾಸೂರಲೇ ನಿಮ್ಮಣ್ಣ? ಸುತ್ತೇಳು ಹಳ್ಳಿಗಳ ಸುಬೇದಾರ, ಈ ಊರ ಹುಲಿ ದೇಸಾಯಿ ಗೌಡ. ದೇಸಾಯಿ ಗೌಡನ? ಹಾಗಾದರೆ ನಿಂದು ಶೀಲಹರಣವಾಗಲೇಬೇಕು. ಸಮೀರ್ ಬಾರ್ಕಮುಲೆ. ಅಗ್ನಿದೇವ, ನೀನು ಏನು ಮಾತನಾಡ್ತಿರ್ವಿ? ಹೌದು, ನಿಮ್ಮಂತ ಶ್ರೀಮಂತನಿಂದಲೇ ನಮ್ಮ ಸಂಸಾರ ಸರ್ವನಾಶವಾಗಿತ್ತು. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕೆಲಸುವುದೆಂದರೆ ನನಗೆ ತುಂಬಾ ಇಷ್ಟ. ಬಾರ್ಯನುಕಾ ಬಾ. ಅಗ್ನಿದೇವ, ನನ್ನನ್ನು ಕ್ಷಮಿಸು. ಏನು ಮಾತು? ಹಾಗಾದರೆ ಒಂದು ಹಾಡು ಹಾಡು. ನನಗೆ ಹಾಡಲು ಬರೋದಿಲ್ಲ. ಹಾಡು ಹಾಡಿದರೆ ನಿನ್ನನ್ನು ಬಿಡುತ್ತೇನೆ, ಇಲ್ಲ ಅಂದ್ರೆ ರೇಪ್ ಮಾಡಿ ಶೂಟ್ ಮಾಡಿಬಿಡುತ್ತೇನೆ. ಈ ಮುಟ್ಟಾಳನ ಕೈಯಿಂದ ಪಾರಾಗಬೇಕಾದ್ರೆ ಇವನು ಹೇಳಿದಂತೆ ಕೇಳಿ ಪಾರಾಗಲೇಬೇಕು. ಆಯ್ತು, ಹೇಳಿದಂತೆ
ಮಾಡಿದ್ದೇನೆ, ನಾನೇನು ಬರ್ತೀನಿ. ಏ ಹೆಣ್ಣೆ ಹೋಗಬೇಡ, ನಿಲ್ಲು. ಲೇ ಸತ್ಯನ ಹೆಣ್ಣೆ ರೇಣುಕಾ, ಇಂದು ನಿನ್ನ ಕೆಂತುಟಿಯ ಚುಂಬನ ನನಗೆ ಬೇಕು. ಅಗ್ನಿದೇವ, ಶೀಲಗೆಡಿಸುತ್ತೇನೆಂದು ನನ್ನನ್ನು ಎಳೆದುಕೊಂಡು ಹೋದ ನೀನು ಶೀಲಗೆಡಿಸಿದೆ ಹಾಗೆ ಬಿಟ್ಟೆಯಲ್ಲ. ಯಾಕೆ ಈ ಶ್ರೀಮಂತರ ಹೆಣ್ಣಿನ ಮೇಲೆ ಕರುಣೆ ಕಣಿಕರ ಬಂದಿದೆ? ನೋಡು ರೇಣುಕಾ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ನಡೆದುಕೊಂಡವನಲ್ಲ ನಾನು. ಹಿಂದೇಕೋ ನನ್ನ ತಂದೆ ತಾಯಿ ನೆನಪಾಗಿ ಕೋಪದಲ್ಲಿ ತಾಳ್ಮೆ ಇಲ್ಲದೆ ಈ ತರ ನಡೆದುಕೊಂಡೆ. ಕ್ಷಮಿಸು ನನ್ನನ್ನು, ನಾನಿನ್ನು ಬರುತ್ತೇನೆ. ಏನಿದು ವಿಚಿತ್ರ? ಶೀಲಗೆಡಿಸುತ್ತೇನೆಂದು ನನ್ನನ್ನು ಎಳೆದುಕೊಂಡು ಶೀಲಗೆಡಿಸಿದೆ ಹಾಗೆ ಬಿಟ್ನಲ್ಲ. ಇವನು ಯಾರು? ಇವನ ತಂದೆ ತಾಯಿಗಳನ್ನ ಕೊಂದವರು ಯಾರು? ಅದೆಲ್ಲ ನನಗೆ ಒಟ್ಟಲ್ಲಿ ನನ್ನ ಶೀಲ ಉಳಿತಲ್ಲ, ನನಗಷ್ಟೇ ಸಾಕು. ಹೇ ದೇವಾ ಬಸವೇಶ್ವರ, ನಮ್ಮಂತ ಬಡ ರೈತರನ್ನು ಕೈ ಹಿಡಿದು ಕಾಪಾಡು ತಂದೆ, ಕಾಪಾಡು. TCH ಮುಗಿಸಿ ಶಿಕ್ಷಕರ ಇಂಟರ್ವ್ಯೂ ಎಂದು ಹೋದ ನನ್ನ ಎರಡನೆಯ ತಮ್ಮ ಒಳ್ಳೆಯ ಶಿಕ್ಷಕನಾಗಿ, ನನ್ನ ಮೂರನೆಯ ತಮ್ಮ ಜಮದಗ್ನಿ ಈ ಸಮಾಜಕ್ಕೆ ಮಾದರಿಯಾಗುವಂತೆ ಮಾಡು ತಂದೆ, ಮಾದರಿಯಾಗುವಂತೆ ಮಾಡು. ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ನಮ್ಮನ್ನು ಕೈ ಹಿಡಿದು ಕಾಪಾಡು ತಂದೆ, ಕಾಪಾಡು. ನಿನಗೆ ಕೋಟಿ ಕೋಟಿ ನಮನಗಳು. ಬಾ ಶಬರಿ ಬಾ. ದುರ್ಗಾದೇವಿಯ ಪೂಜೆಯನ್ನು ಮುಗಿಸಿಕೊಂಡು ಈಗ ಬಂದೆಯಾ? ಹೌದು ರೀ, ಆ ತಾಯಿ ಪೂಜೆ ಮುಗಿಸಿಕೊಂಡು ಆ ತಾಯಿಯಲ್ಲಿ ಬೇಡಿಕೊಂಡು ಬಂದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಶಬರಿ, ಆ ದೇವಿ ಹತ್ತಿರ ಏನೆಂದು ಬೇಡಿಕೊಂಡು ಬಂದೆ? ನನ್ನ ಗಂಡನಿಗೆ 2 ಕಣ್ಣುಗಳಾತ. ನನ್ನ ಮೈದುನರಿಗೆ ಯಾವುದೇ ರೀತಿ ತೊಂದರೆ ಬಾರದಂತೆ ರಕ್ಷಣೆ ಮಾಡಿ TCH ಮುಗಿಸಿ ಶಿಕ್ಷಕನ ಹುದ್ದೆಗೆಂದು ನನ್ನ ಮೈದುನ ಸಂಪತ್ ಇಂಟರ್ವ್ಯೂಗೆ ಅಂತ ಹೋಗಿದ್ದಾನೆ. ಆ ಇಂಟರ್ವ್ಯೂನಲ್ಲಿ ನನ್ನ ಮೈದುನ ಪಾಸಾಗಿ ಬರಲಿ, ಇನ್ನೊಬ್ಬ ನನ್ನ ಮೈದುನ ಜಮದಗ್ನಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳಲಿ, ಈ ನನ್ನ ಗಂಡನ ಹೆರಿಮೆ ಅಮೋಘವಾಗಿ ಬೆಳೆಯಲಿ ಅಂತ ಆ ದೇವರಲ್ಲಿ ಬೇಡಿಕೊಂಡು ಬಂದೀನಿ. ಮೆಚ್ಚಿದೆ ಶಬರಿ ನಿನ್ನ ಹೃದಯವಂತಿಕೆಯ ಮಾತಿಗೆ. ನೀನೇನು ಬೇಡಿಕೊಂಡು ಬಂದೆ ಅಷ್ಟೇ. ಆದರೆ ಯಾಕೆ ಸ್ವಾಮಿ ಆದರೆ ಅನ್ನೋ ಮಾತಾಕೆ? ತಂದೆ ತಾಯಿಗಳಿಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವ ಕೊಟ್ಟು ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ನೀನು ಅದೇ ತರಹ ಜೋಪಾನ ಮಾಡಿದರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು, ನಿಮ್ಮ ಆಸೆಯಂತೆ ನಾನು ಇಬ್ಬರು ಮೈದುನರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ತೀನಿ. ಈಗಲಾದರೂ ಸಂತೋಷವಾಯ್ತಾ ಈ ನಿಮ್ಮ ಮನಕ್ಕೆ? ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಮಮಕಾರ ಮಮತೆ ಇಟ್ಟಿರುವೆ ಶಬರಿ. ನೀನು ಬರೀ ನನ್ನ ಹೆಂಡತಿಯಲ್ಲ, ಹೆಂಡತಿಯ ರೂಪದಲ್ಲಿ ಕೈ ಹಿಡಿದ ಭಾಗ್ಯ ದೇವತೆ ನೀನು. ಅಷ್ಟೊಂದು ಹೊಗಳಿ ನನ್ನ ನಟ್ಟಕ್ಕೆ ಏರಿಸಬೇಡಿ. ನೀವು ಹೊಗಳು ಅಷ್ಟು ದೊಡ್ಡ ಗುಣವೇ ಹೆಣ್ಣು ನಾನಲ್ಲ. ತಾಯಿ ಆದವಳು ತನ್ನ ಮಕ್ಕಳಿಗೆ ಹೇಗೆ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾಳೋ ಹಾಗೆ ಮಕ್ಕಳಂತಿರೋ ನನ್ನ ಮೈದುನರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಆ ನಿನ್ನ ಪ್ರಯತ್ನ ಸಫಲವಾಗಿ ಆ ನಿನ್ನ ಅಡಿದಾವರಿಯಲ್ಲಿ ಬೆಳೆಯುತ್ತಿರೋ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ಈ ದೇಶದ ಹಂದರವಾಗಲಿ. ನಿಮ್ಮ ಆಶಾ ಗೋಪುರದ ಕನಸು ಆದಷ್ಟು ಬೇಗ ನನಸಾಗ್ಲಿ ಅಂತ ಆ ದೇವಿಯಲ್ಲಿ ನಾನು ಮತ್ತೊಮ್ಮೆ ಬೇಡಿಕೊಳ್ತೀನಿ. ಬರೀ ನಮ್ಮಿಬ್ಬರ ಕನಸಲ್ಲ ಶಬರಿ, ಬಾಳಿ ಬದುಕಬೇಕಾದ ನನ್ನ ತಮ್ಮಂದಿರಿಬ್ಬರ ಕನಸು. ಅವರ ಕನಸು ನನಸಾಗಲಿ ಎಂದು ಮತ್ತೊಮ್ಮೆ ಆ ದೇವರ ಹತ್ತಿರ ಬೇಡಿಕೊಳ್ತೇನೆ. ಈ ನಿಮ್ಮ ಮಾತನ್ನು ಕೇಳಿ ಸಾಗರದ ಅಲೆಗಳ ಉಕ್ಕಿ ಬರುತ್ತಿದೆ ನನ್ನ ಸಂತೋಷ. ಅದೇ ಸಂತೋಷದಲ್ಲಿ ಹಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣಿದು ಕೋಗಿಲೆ ಅಂತ ಕಂಠದಿಂದ ಹಾಡುವ ಒಂದು ಪ್ರೇಮಗೀತೆಯನ್ನು ನೀವು ಹೇಳಿದಂತೆ ಆಗಲಿದೆ.
ಜೊತೆಯಾಗಿ ಸೇರಿ ನಡೆವ ಸಿಹಿ ನುಡಿವ ಜೊತೆಯಾಗಿ ನಿಜವಾಗಿ ಸೇರಿ ನಡೆವ ಸಿಹಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಗಾಗಿದು ನನ್ನ ಉಸಿರಲ್ಲಿ ಎಂದು ಉಸಿರಾಗಿದು ನಿನ್ನ ಬನ್ನಿ, ಮೈದುನರು ಬರೋ ಹೊತ್ತಾಯ್ತು. ಈಗಲೇ ಹೋಗಿ ಅಡಿಗೆ ಸಿದ್ಧತೆ ಮಾಡಿ ಊಟ ಮಾಡೋರಂತೆ. ಹಾ ಚಬರಿ ನೋಡಲ್ಲಿ ನೆನೆಸಿಕೊಳ್ಳೋದ್ರೊಳಗಾಗಿ ಸಂಪತ್ ಬಂದೇ ಬಿಟ್ಟ. ಅತ್ತಿಗೆ ಬಾರಪ್ಪ ಮೈದುನ, ಈಗ ಬಂದೇನು? ಹೌದತ್ತಿಗೆ ಹೀಗೆ ಬಂದೆ. ಸಹೋದರ ಏನಾಯ್ತಪ್ಪ ನೀನು ಇಂಟರ್ವ್ಯೂಗೆ ಅಂದು ಹೋದ ಕೆಲಸ? ಅಣ್ಣ ಅತ್ತಿಗೆ ಆದರೆ ನಿಮ್ಮಿಬ್ಬರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೀನಿ. ತೆಗೆದುಕೊಂಡ ಆಶೀರ್ವಾದ. ಎದ್ದೇಳು ಸಹೋದರ ಎದ್ದೇಳು. ಶಬರಿ ನೋಡಿದ್ಯಾ, ನನ್ನ ತಮ್ಮ ನಮ್ಮಿಬ್ಬರ ಆಸೆ ಅಂತ ಇಂಟರ್ವ್ಯೂ ಪಾಸಾಗಿ ಬಂದಿದ್ದಾನೆ. ಹೌದ್ರಿ, ನನ್ನ ಮೈತ್ ಭಾಳ ಶಾನೆ ಆಯ್ತದ. ತೆಗೆದುಕೊಳ್ತೀವಿ ಆಶೀರ್ವಾದ. ಆ ದೇವರು ನಿನ್ನನ್ನು 100 ಕಾಲ ಸುಖವಾಗಿಟ್ಟಿರ್ಲಿ. ಅಣ್ಣ ಆತಿಗೆ ಗಂಡು ಕೊಡಲಿ ಪುಂಡ ಸಿಂಹದ ಶಿಡುಲ್ ಮರಿ ನನ್ನ ಜಮದಗಣಿ ಎಲ್ಲಿ ಹೋಗಿರುವನು? ಸಹೋದರ ಮೊನ್ನೆ ನಮ್ಮ ಹತ್ತಿ ಬೆಳೆ ನಾಶ ಮಾಡಿ ಹೋದನಲ್ಲ ದೇಸಾಯಿಗೌಡ, ಅದನ್ನು ವಿಚಾರಿಸಿಕೊಂಡು ಬರ್ತೇನೆ ಅಂತ ಹೋಗಿದ್ದಾನಪ್ಪ. ಅಲ್ಲಿ ನೋಡಪ್ಪ, ನೆನದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಂಬಂತೆ ನನ್ನ ಮೈದುನ ಜಮದಗ್ನಿ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ಸಂಪತ್, ಯಾಕೆ 3 ಜನ ಮೇರು ಪರ್ವತದ ಬಂಡೆನೆ ಬಂದು ನಿಮ್ಮ ಮೇಲೆ ಬಿದ್ದಂತೆ ಮಾತನಾಡ್ತಿರುವಿರಲ್ಲ? ಏನಾಯ್ತು ನಿಮಗೆ? ಹಾಗೆ ನಿಲ್ಲಪ್ಪ, ಸಂಪತ್ ಈಗ ತಾನೇ ಬಂದನಲ್ಲ, ಅಣ್ಣ ಎಲ್ಲಿ ಅಂತ ಕೇಳಿದ. ಅದೇ ನಿನ್ನ ಬಗ್ಗೆನೇ ವಿಚಾರಿಸುತ್ತಾ ನಿಂತಿದ್ವಿ ಅಷ್ಟೇ. ಈಗ ನಾನೆಲ್ಲಿ ಯಾವ ಬಂಡೆ ನನ್ನ ಮಗನೇನಾದ್ರೂ ನಿಮಗೆ ಕೆಟ್ಟದಾಗಿ ಮಾತನಾಡಿದನೆಂದು ಅವನ ನೆತ್ತಿ ಮೇಲೆ ನೆತ್ತರ ಕೊಡಲು ಆರ್ಭಟಿಸುತ್ತಿದೆ ಈ ನನ್ನ ಗಂಡು ಕೊಡಲಿ. ಗಂಡು ಕೊಡಲಿಯ ಪುಂಡ ಸಿಂಹದ ಶಿಡುಲ್ ಮರಿ ಶಕ್ತಿಯ ಗತಿ ಕೇಸರಿ ಅಂತ ನನ್ನ ಜಮದಗಣಿ ನೀನೂರಾಗ ನಮ್ಮ ಮಣಿತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟುಕಿಸಿ ಹೊಳೆ ನೋಡುವ ಕುಂಡಿಗಳು ಯಾರಿದ್ದಾರಣ ಈ ಊರಿನಲ್ಲಿ?
ಯಾರಿಲ್ಲವೆಂದು ನಡೆಯದರು ಸಹೋದರ. ಈ ಊರಿನಲ್ಲಿ ಆಕಳ ಮೋತಿಯನ್ನು ಕತ್ತೆ ಒದ್ದಿತು. ಮುಂದೆ ಬಸಪ್ಪ, ಹಿಂದೆ ಇಸಪ್ಪ, ಬೂದಿ ಮುಚ್ಚಿದ ಕೆಂಡದಂತೆ ಆ ನಾಲ್ಕು ನನ್ನ ಮಗ ದೇಸಾಯಿ ಗೌಡನಂತ ನಾಮರ್ದ ನನ್ನ ಮಕ್ಕಳು ಸಾಕಷ್ಟು ತುಂಬಿಕೊಂಡಿದ್ದಾರೆ ಈ ಊರಿನಲ್ಲಿ. ಸಹೋದರ, ಊರ ಉಸಾಬರಿ ನಮಗ್ಯಾಕೋ? ಮೊದಲು ನೀನು ಹೋದ ಕೆಲಸ ಏನಾಯ್ತಂದು ಹೇಳು. ಹೋದ ಕೆಲಸ ಹೇಗಾಯ್ತಂದು ಹೇಗೆ ಹೇಳಲಣ್ಣ? ನನಗೆ ಬರುತ್ತಿರುವ ಕೋಪದಲ್ಲಿ ಆ ದೇಸಾಯಿ ಗೌಡನ ಹೆಡಮುರಿಗೆಯನ್ನು ಕಟ್ಟಿ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹೆಡಿಗೆ ತುಂಬಿ ಹುಗ್ಗಿ ಉಂಡೆ ಬರ್ತಿದ್ದೆ. ಆದರೆ ನೀನು ಕೊಟ್ಟ ವಚನದ ಪ್ರಕಾರ ಅವನಿಗೆ ನಾನು ವಾರ್ನಿಂಗ್ ಮಾಡಿ ಬಂದಿದ್ದೇನೆ. ಸಹೋದರ, ಅವನನ್ನು ವಾರಿಗೆ ಬಗ್ಗದಿದ್ದರೆ ಅಣ್ಣ ಸತ್ಯವಂತ ಹೇಳಿದ ಪ್ರಕಾರ ಅವನಿಗೆ ನನ್ನ ತಿಳಿಸಿ ಬುದ್ಧಿ ಹೇಳಿ ಬಂದಿದ್ದೇನೆ. ಅದಕ್ಕೆ ಒಪ್ಪಿಕೊಂಡ್ರೆ ಅವನಿಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಇಲ್ಲವಾದರೆ ನಾಳೆ ಅವನ ಹೊಲದಲ್ಲಿ ಅವನನ್ನು ನಡೆಯುವುದು ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ದೇಸಾಯಿ ಗೌಡ ರಕ್ತ ಇರು ಸಾಯಬೇಕು ಒಂದು, ಇಲ್ಲ ನಾನು ಸಾಯಬೇಕು ಒಂದು. ಇರಲಿ ಬಿಡು ಸಂಪತ್, ಆ ದೇಸಾಯಿ ಗೌಡನ ವಿಚಾರವನ್ನು ಆಮೇಲೆ ಮಾಡಿಕೊಳ್ಳನಂತೆ. ನೀನು ಇಂಟರ್ವ್ಯೂಗೆ ಹೋದ ಕೆಲಸ ಏನಾಯ್ತಪ್ಪ? ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದೀನಿ ಅಣ್ಣ. ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕುತ್ತಾರೆ ಅಂತ ಇನ್ನೂ ತಿಳಿದಿಲ್ಲ. ಸಂಪತ್, ಯಾವ ತಾಲೂಕಾದ್ರೂ ಹಾಕಲಿ, ಯಾವ ಊರಿಗಾದ್ರೂ ಹಾಕಲಿ, ನಮ್ಮೆಲ್ಲರ ಆಸೆಯಂತೆ ನೀನು ಆದರ್ಶ ಶಿಕ್ಷಕನೇ ಅದೆಯಲ್ಲ, ನನಗೆ ಬಹಳ ಸಂತೋಷವಾಯಿಸುತ್ತವರ, ನನಗೆ ಬಹಳ ಸಂತೋಷವಾಯಿತು. ಸಹೋದರ, 4 ಬಡ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸಿ ಅವರ ಬಡತನ ನಿರ್ಮೂಲನೆ ಮಾಡಿದರೆ ಅದೇ ನೀನು ನಮ್ಮ ಮನೆಗೆ ಕೊರುವ ಗೌರವ. ನೀನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕನಪ್ಪ. ಆಯ್ತಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವ ಗೋಪುರದ ಬಂಗಾರದ ಕಳಶ ನಾನಾಗುವೆ. ಈಗಲಾದರೂ ನಿಮಗೆ ಸಂತೋಷವಾಯ್ತಲ್ಲ? ಸಂತೋಷವಾಯಿತು ಸಹೋದರ, ಬಹಳ ಸಂತೋಷವಾಯಿತು. ಬನ್ನಿ ಎಲ್ಲರೂ ಸೇರಿ ಈ ಸಂತೋಷ ಸಮಯದಲ್ಲಿ ಹಾಡಿಕೊಳ್ಳೋಣಂತೆ. ಕಾಲ ಮತ್ತೊಮ್ಮೆ ನನಗಾಗಿ ಬಂತು, ನಮ್ಮ ಈ ಜೀವ ಬದಲಾಗದು. ಕಾಲ ಮತ್ತೊಮ್ಮೆ ನನಗಾಗಿ ಬಂತು, ನಮ್ಮ ಈ ಜೀವ ಕಷ್ಟ ಸುಖರು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಅದರಲ್ಲಿ ಕಾಲ ಮತ್ತೊಮ್ಮೆ ನಮಗೆ ಬಂತು, ನಮ್ಮ ಈ ಇದೇ ಸಂತೋಷದಲ್ಲಿ ಎಲ್ಲರೂ ದೇವರ ದರ್ಶನಕ್ಕೆ ಹೋಗೋಣ. ಎಷ್ಟೊಂದು ಸುಂದರವಾಗಿದೆ ಈ ವನದೇವತೆಯ ಸಿರಿ, ಈ ವನದೇವತೆಯ ಆಶಯದಲ್ಲಿ ಸಂತೋಷದ ಸಾಗರದಲ್ಲಿ ತೀರಾಗಿರುವ ಹಕ್ಕಿ ಪಕ್ಷಿಗಳ ಕೂಗು ಕೇಳಿ ನನ್ನ ಮನಸ್ಸಿನಿಂದ ಆನಂದದ ರಾಗ ಹಾಡ್ತಾ ಇದೆ. ಅದು ಆ ಹೂವಿನ ಮರದಲ್ಲಿ ಹೂಗಳ ಅರಳುವಿಕೆಯನ್ನ ಕಂಡು ಕಲ್ಲಾದ ಎಂದ ಮನಸ್ಸು ಕೂಡ ಅರಳಿನಿಂತಿತ್ತು. ಓಹೋ,
ಇಂಥ ಸಾಯಂಕಾಲದ ಸಮಯದಲ್ಲಿ ಇಲ್ಲಿ ಬಹಳ ಹೊತ್ತು ನಿಲ್ಲುವುದು ಒಳಿತಲ್ಲ. ಯಾಕೆಂದ್ರೆ ದೆವ್ವಭೂತಗಳಿರುವ ಸ್ಥಳವೇ ಇದಾಗಿದೆ. ಓ ನನ್ನ ಮುದ್ದು ಹಕ್ಕಿ ಪಕ್ಷಿಗಳೇ, ನಾನಿನ್ನು ಬರಲೇ. ಕರುಣಾಮಯೀ ನೀನೇ ದೈವ, ನಿನದಾಯಿತು ನನ್ನೇ ಜೀವ. ಕರುಣಾಮಯೀ ನೀನೇ ದೈವ, ನನದಾಯಿತು ನಿನ್ನೇ ಜೀವ. ನಾನಂಥ ಮಾತಲ್ಲಿ ನಿನ್ನ ವಂದಿಸಲಿ, ನಾನ್ಯಾವ ಹೂವಿಂದ ನಿನ್ನ ಪೂಜಿಸಲಿ. ಹೊಸಬಾಳು ನೀ ತಂದೆ, ಆಕಾಂಕ್ಷೆಯ ನಾ ತಂದೆ. ಹೊಸಬಾಳು ನೀ ತಂದೆ, ಆಕಾಂಕ್ಷೆಯ ನಾ ತಂದೆ. ನಿನ್ನಿಂದ ಆನಂದ ಪಡೆದೆ ಪಡೆದೆ ಪಡೆದೆ. ಕರುಣಾಮಯೀ ನೀನೇ ದೈವ, ನಿನದಾಯಿತು ನನ್ನೇ ಜೀವ. ಕಣ್ ತುಂಬ ನೋಡಿ, ಕಿವಿ ತುಂಬ ಕೇಳಿ, ಮನ ಆನಂದಿಸುವಂತೆ ಕೇಳಿಸಿಕೊಂಡೆ. ನವಿಲಿನಂತೆ ನರ್ತನಗೈದು, ಕೋಗಿಲೆಯಂತೆ ಹಾಡಿದ ಹಾಡನ್ನು ಹಾಡಿ, ಹರೆಯದ ಯೌವನ ತುಂಬಿ ತುಳುಕಾಡುತ್ತಿರುವ, ರತ್ನದಂಚಿನಿಂದ ಮಿನುಗುವ ತಾರೆಯಂತಿರುವ ಈ ಅಬಲೆ ಹೆಣ್ಣನ್ನು ದಕ್ಕಿಸಿಕೊಳ್ಳಲು ಒಳ್ಳೆಯ ಸಮಯ. ಬಂಗಾರದ ಜಿಂಕೆಯಂತಿರುವ ಈ ರೇಣುಕಾ ನನ್ನ ರಮಣಿಯಾಗಿ ರಂಜಿಸಿದರೆ, ಇವಳಂತೆ ದನೆಗೂಡಿಸಿ ನಾ ಎತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ನನ್ನ ಸೋದರ ಮಾವ ದೇಸಾಯಿ ಗೌಡನ ಹಣ ಆಭರಣದ ರಾಶಿ. ಆಮೇಲೆ ಆ ಅಗ್ನಿದೇವ ಜಮದಗ್ನಿ ನಾನು ಆಟವಾಡಿಸೋ ಆಳುಗಳು. ರೇಣುಕಾ ಯಾರವರು? ನಾನೇ ನಿನ್ನ ಅಣ್ಣ ದೇಸಾಯಿ ಗೌಡನ ಫ್ಯಾಕ್ಟರಿಯ ಮ್ಯಾನೇಜರ್, ಅಲ್ಲದೆ ಅವನಳೆಯ ಸುರೇಂದ್ರ ಪಾಟೀಲ್. ಗೊತ್ತಾಯ್ತು. ತಾವಿಲ್ಲಿಗೆ ಬಂದ ಕಾರಣ? ಹರೆಯದ ಯೌವನದ ಬುತ್ತಿಯನ್ನು ಹೊತ್ತು ಅಬಲೆಯಾಗಿ ನನ್ನ ಮನಸ್ಸನ್ನೇ ಸುತ್ತಿ, ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಪತಿಯಾಗಲು ಬಂದಿರುವೆನು ರೇಣುಕಾ. ಮುಚ್ಚೋ ಬಾಯಿ ಮತೆ ಹೇಳ. ಕೇವಲ ನನ್ನ ಬಣ್ಣದ ಫ್ಯಾಕ್ಟರಿ ಮ್ಯಾನೇಜರ್ ಎಂದ ಮಾತ್ರಕ್ಕೆ ಪರಿವಾರದ ಬಂಟನಾಗಿ ಬಹುದುರ್ನಂತೆ ಜಟ್ಟವಾಗಿ ನುಡಿಯುವೆಯಾ ನನಗೆ ಮಾಂಗಲ್ಯ ಕಟ್ಟುವೆನೆಂದು? ನೀನಪ್ಪ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್. ನಾನೇನು ನಿನ್ನ ಹಾಗೆ ಕೂರು ಕಾಣದ ದಿಕ್ಕೇಡಿ ಹೆಣ್ಣಲ್ಲ. ಸುಮ್ಮನೆ ಇಲ್ಲಿಂದ ಹೊರಟಾಗು. ಹೊರಟು ಹೋಗಲು ಬಂದಿಲ್ಲ ರೇಣುಕಾ. ನಿನ್ನ ಹರೆಯದ ಯೌವನ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಹದ ಸೌಂದರ್ಯ ಸವಿಯಲು ಬಂದಿರುವೆ. ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನ ತಿಳಿದುಕೋ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವ ದೊಡ್ಡ ಛಲಗಾರನಾಗಿ ಶಡ್ಡು ಹೊಡೆದು ನಿಂತಿರುವ ಈ ಸುರೇಂದ್ರ ಪಾಟೀಲನಿಗೆ ಅಸಾಧ್ಯ ಎಂಬುದಿಲ್ಲ ಇಡೀ ಬ್ರಹ್ಮಾಂಡದಲ್ಲಿ. ಅಂದಾಗ ಚೂಡಿ ಹುಟ್ಟ ಮ್ಯಾಡಿ ಹಣ್ಣಾದ ನೀನ್ಯಾವ ಮಹಾ ಬಾರೇ ಎನ್ನ ರಮಣಿಯಾಗಿ. ದೂರ ಸರಿದು ನಿಂತು ಮಾತನಾಡೋ ಶ್ವಾನರಂತವರು. ಕಾಮದ ಕಿತ್ತ ನೆತ್ತಿಗೇರಿ ನಿಂತ ನಿನ್ನಂತ ಕಾಮಂದರನ್ನ ಕೊಂದು ಕರಳುಗಳನ್ನೇ ಒಗೆದು ಕೊರಳಿಗೆ ಹಾರವಾಗಿ ಧರಿಸಿದ ಆ ನನ್ನ ತಾಯಿ ಚಾಮುಂಡಿ ಅವಳು ನನ್ನಂತ ಹೆಣ್ಣಲ್ಲವೇ? ಬಲ್ಲವರು ಬರೆದಿಟ್ಟ ಕಥೆ ಕಾದಂಬರಿಗಳನ್ನೇ ಓದಿ ರಾಮಾಯಣ ಮಹಾಭಾರತ ಎಂಬ ಕಂತೆ ಪುರಾಣಗಳನ್ನು ಕೇಳಿ ಕಳೆದುಕೊಳ್ಳಬೇಡ ನಿನ್ನ ತಾಳಿ ಭಾಗ್ಯವನ್ನು. ನಿನ್ನ ಮಡದಿಯಾಗುವೆನೆಂದು ನಿನ್ನ ಹೆತ್ತಮ್ಮಳ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ, ಸುತ್ತೇಳು ಗುರು ಹಿರಿಯರ ಸಾಕ್ಷಿಯಾಗಿ
ನನ್ನ ತಂದೆ ಶ್ರೀ ಮಾರುತೇಶ್ವರನ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ಮಾಂಗಲ್ಯ. ಇದನ್ನು ತಿರಸ್ಕರಿಸಿದ ಹೆಣ್ಣು ಈ ಜಗದ ಕಣ್ಣು ಎಂದು ಹಾರಾಡಿದರೆ ಬಲಾತ್ಕಾರದಿಂದ ಮೂಡಿಸುವೆ ನಿನ್ನ ಹೊಟ್ಟೆಯಲ್ಲಿ ಈ ಪಾಟೀಲನ ವಂಶದ ಕುಡಿ. ಭಾರತ ನಾರಿಯರ ಬಾಳಿಗೆ ಸುಡುವ ಕಾದ ಕಬ್ಬಿಣದ ಶಲಾಕೆಯಂತೆ ಬೆಂಕಿ ಬೆರೆಯಲು ನೀನೊಬ್ಬ ಈ ಸಮಾಜದಲ್ಲಿ ಹೇಡಿ ಗಂಡಸು. ಹೇಡಿ ಗಂಡಸು. ರೇಣುಕಾ, ನಿನ್ನಂತ ನೂರಾರು ಹರೆಯದ ಬಾಲೆಯರನ್ನು ಹಣದ ಆಭರಣದ ರಾಶಿಯಲ್ಲಿ ತೇಲಾಡಿಸಿ ಸ್ವತಃ ಆಳುವ ಅರಸನಾದ ಈ ಪಾಟೀಲ ಮನಸ್ಸು ಮಾಡಿ ಕೆರಳಿದ ವೀರ ಕೇಸರಿಯಂತೆ ಗರ್ಜಿಸಿದರೆ ಜಿಂಕೆಯಂತೆ ಚೀರಿ ಹೆದರಿ ಎನ್ನ ಬಂದಪ್ಪಿ ಬೀಳುವೆ ನನ್ನ ಕಾಮದ ಶರ ಪಂಜರದಲ್ಲಿ. ಏನು? ನಾನು ನಿನ್ನ ಕಾಮದ ಶರಪಂಜರದಲ್ಲಿ ಬೀಳ್ಬೇಕಾ? ಏ ಪಾಟೀಲ, ನಿನ್ನ ಆಸೆ ಎಂಬ ಕಾಮದ ಶರಪಂಜರಕ್ಕೆ ನನ್ನ ಕರ್ತಿತ್ವದ ಬೆಂಕಿ ಕಿಡಿಯಿಂದ ಸುಟ್ಟು ಹಾಕುವೆ ಅರೆ ಕ್ಷಣದಲ್ಲಿ. ರೇಣುಕಾ, ಹೆಣ್ಣಿಗೆ ಇಷ್ಟು ಸೇಡು ರೋಷವಿರಬೇಕಾದರೆ ಗಂಡಿಗೆ ಇಲ್ಲವೆಂದು ತಿಳಿದುಕೊಂಡಿರುವೆಯಾ ಹೆಣ್ಣೆ? ಸತ್ತರೂ ಮೀಸೆ ಬರದೆ ನಿನಗೆ ಇಷ್ಟು ಇರಬೇಕಾದರೆ ಇನ್ನು ಬೇಡ ಬೇಡವೆಂದರೂ ಮೀಸೆ ಹೊತ್ತ ಗಂಡಸನಿಗೆ ಎಷ್ಟಿರಬಾರದು. ರೇಣುಕಾ, ಬೇಗ ಬಾ, ನನ್ನ ಕೈಯಾರ 10 ತೊಲೆ ಚಿನ್ನದ ಮಾಂಗಲ್ಯವನ್ನು ಕಟ್ಟಿಸಿಕೋ. ಕೆಲೋ ಕಟುಕ, ನೀ ತೋರಿಸುವ ಈ ನಿನ್ನ 10 ತೊಲೆ ಬಂಗಾರ ಕೇವಲ ಕೇವಲ ನನ್ನ ಹರಕು ಚಪ್ಪಲಿಯ ಸಮಾನ. ರೇಣುಕಾ, ತುತ್ತು ಕೂಳಿಗೂ ಮತ್ತೊಬ್ಬರ ಸೊತ್ತಾಗಿ ಬಿದ್ದ ನೀನು ಹದ್ದು ಮೀರಿ ವರ್ತಿಸುವೆಯಾ ಬಂಡರಂಡೆ? ಮಾವಿನ ಹಣ್ಣಿನಂತೆ ಮಾಗಿ ನಿಂತ ಮಾಟಗಾರ್ತಿ ಹೆಣ್ಣೆ, ನಿನ್ನ ಸೀದಾ ಸವಿಯದೇ ನಾ ಬಿಡಲಾರೆ. ಬಾರೇ ಬಾ. ಹೆಣ್ಣಿನ ಕೈ ಬಿಟ್ಟು ಮಗಳ ದುರಾತ್ಮ, ಈ ನೀಚ ಕೆಲಸಕ್ಕೆ ನೀನೀಗ ಕೈ ಹಾಕಿದ್ದೆ ನಿಜವಾದರೆ ಈಗಲೇ ಎದ್ದು ಬಂದು ನಿನ್ನನ್ನ ಹರಿದು ತಿಂತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ. ರೇಣುಕಾ, ಕೇಳು ನಿನ್ನ ಗರತಿಯ ಸಮಾಜದ ಕಥೆಯನ್ನು. ದೇವರೆಂತ ಗಂಡನಿದ್ದರು ಮಿಂಡನ ಸುಖಕ್ಕಾಗಿ ಈ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಕಟುಕಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜ. ಅಷ್ಟೇ ಅಲ್ಲ, ಹಣದಾಸೆಗಾಗಿ ಈ ತಾಳಿ ಕಟ್ಟಿದ ಗಂಡನ ತಮ್ಮ ಅರ್ಥ ಮೈದುನನಿಂದ ಮೈ ಚಪಲ ತೀರಿಸಿಕೋ. ನಿನ್ನಂತ ಬಂಡರಂಡೇರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿಯನ್ನು ನಟನೆ ಮಾಡಿ ರಾತ್ರಿ ವೇಳೆ ಅದೇ ಗಂಡಿನ ಜೋಡಿ ಸರಸವಾಡಿ ಕೊನೆಗೆ ಮಗುವಿಗೆ ಜನ್ಮ ನೀಡಿದ ಬಂಡರಂಡೇರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ಕತ್ತನ್ನೇ ಕೊಯ್ಯಿಸಿ ಶತ್ರುವಿನ ಬಲೆಯಲ್ಲಿ ಮತ್ತೆ ಸೂಳೆಯಾಗಿ ಬಿದ್ದ ನಿನ್ನಂತ ಸೋಗಲಾಡಿ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ನಿನ್ನ ಶೀಲ ಎಂಬ ತೆರೆ ಹರಿದು ನಿನ್ನ ಸ್ತ್ರೀ ಮುದ್ರಿಕೆಗೆ ಕರಿನಾಗರನಾಗಿ ನಾ ಕಚ್ಚಿ ವಿಷ ಲೇಪಿಸಿದರು ಯಾವ ಗರತಿಯರು ಎದ್ದು ಬರಲಾರ ಈ ನಿನ್ನ ಸಮಾಜದಲ್ಲಿ. ಈ ರೀತಿ ಗರತಿಯರ ಮಾಡ ಕಳಿತಿರುವ ನಿನ್ನ ಹೆತ್ತ ತಾಯಿ ಆದರ ಮಾಡೇ ಹೆತ್ತಿರಬೇಕು. ಸೊಕ್ಕಿನ ಸೂಳೆ ಹೆಚ್ಚಿಗೆ ಉಚ್ಚರಿಸಿದ್ದೇ ಆದರೆ ಮುಗಿದು ಬಿಡುವೆ ಈ ನಿನ್ನ ಮೃದವಾದ ದೇಹವನ್ನು. ಬಡಿವಾರ ಮಾಡದೆ ಬಂದು ಬೀಳು ನನ್ನ ಬಲೆಯಲ್ಲಿ. ಈಗಲೇ ಹರಿದು ಹಾಕುವೆ ನಿನ್ನ ಶೀಲ ಕ್ಷಣ ಮಾತ್ರದಲ್ಲಿ. ಬಾರೇ ಬಾ.
ನೇರನ ಹೇಳಿ ನನ್ನ ಮನೆ ಬಿಡಲೇ ಮಗಳ ಹೆಣ್ಣು ಮಗಳ ಕೈಯನ್ನು. ಲೇ ನನ್ನ ಪ್ರೇಮದ ಸಮ್ಮಿಲನದ ಅಡ್ಡಿಯಾಗಿ ಬಂದ ನೀನ್ಯಾವಲೇ ಬಡಬಿಕಾರಿ. ನಿಮ್ಮಂತ ಕಾಮ ಅಂದ್ರೆ ಕಣ್ಣು ಕೇಳಲು ಸಿದ್ಧನಾಗಿ ಬಂದಿರುವ ಜಮದಗ್ನಿ. ಜಮದಗ್ನಿ ಎಂಬ ಇಲ್ಲಿ ನಾನಲ್ಲೇ ಮಗನ ನಿನ್ನ ಕೊಪ್ಪಿದ ದೇವನ ಇಬ್ಬಾಗ ಮಾಡಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಹುಲಿ. ತುತ್ತು ಕೂಳಿಗೂ ಗತಿಯಿಲ್ಲದ ಬಡಬಿಕಾರಿ ನೀನು ನನಗೆ ಎದುರಾಗಿ ನಿಲ್ಲುವೆಯೋ? ಹೊಚ್ಚಬಾಯಿರನ್ನ ಹೇಳಿ ನನ್ನ ಮಗನೇ, ನಿನಗೆ ಎದುರಾಗುವುದಷ್ಟೇ ಬಡವ ಎಂದು ಸೊಕ್ಕಿನಿಂದ ಮಾತನಾಡುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಹೀಗೆ ಮಾತನಾಡುತ್ತೇನೆ. ಲೇ ಪಾಟೀಲ, ಈ ಬಡವ ತನ್ನ ಬಡಿತನದ ಕೀಳಿನ ಹರಿದೆಗೆದು ಒಮ್ಮೆ ಸೇಡೆಂಬ ಸಾಗರದಲ್ಲಿ ಧುಮುಕಿದರೆ ಏಡಿಯಾದ ಈ ನಿನ್ನ ಗತಿ ನನ್ನ ರೋಷದ ಬೆಂಕಿಗೆ ಆಹುತಿ. ಜಮದಗ್ನಿ, ಈ ಪಾಟೀಲನಿಗೆ ಎದುರಾಗಿ ನಿಲ್ಲುವುದು ಒಳಿತಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೋಗಿ ಹೊರಟು ಹೋಗಲು ಬಂದಿಲ್ಲ ಪಾಟೀಲ, ನಿನ್ನ ಕೊಪ್ಪಿದ ದೇವನ ಎಬ್ಬಾಗ ಮಾಡಿ ಈ ಹೆಣ್ಣಿನ ಮಾನ ಕಾಪಾಡಲಿಕ್ಕೆ ಬಂದಿದ್ದೇನೆ. ನನ್ನ ದೇಹ ಇಬ್ಬಾಗ ಮಾಡುತ್ತೀನೆಂದು ಬಂದ ನಿನ್ನಂತ 100 ಜನ ಸತ್ತು ಸುಡುಗಾಡು ಸೇರಿದ್ದಾರೆ ಈ ಪಾಟೀಲನ ಕೈಯಲ್ಲಿ. ಅಂದಾಗ ಈ ಪಾಟೀಲನ ಸಾಹಸವನ್ನು ತಿಳಿಯದೆ ನಿಂತರೆ ನಿನ್ನ ಘಟ ಉರುಳುವುದು ಖಂಡಿತ. ನನ್ನ ಘಟ ಬಿದ್ದರು ಹಠ ಸಾಧಿಸಿ ಸಾಯುವ ಕೆಚ್ಚದ ಛಲಗಾರ ಈ ಜಮದಗ್ನಿ. ಹಗಲಿರಲು ಮುತ್ತೈಯರಿಗೆ ಮುಖ್ಯ ಸ್ಥಾನ ಕೊಡಲೇಬೇಕೆಂದು ಹುಟ್ಟಿದ್ದೇನೆ ಕನ್ನಡ ತಾಯಿಯ ಉದರದಲ್ಲಿ. ಅಂತದ್ರಲ್ಲಿ ನನ್ನೆದುರು ಈ ಗರ್ತಿಯ ಕಳ್ಳನ್ನು ನಿನ್ನ ಕಿತ್ತೊಯ್ಯುತ್ತಿರುವೆ ಅಂದಾಗ ನಿನ್ನ ಎದೆಯ ಬಿಸಿ ರಕ್ತ ಕುಡಿಯಲು ಟಂಕ ಕಟ್ಟಿ ನಿಲ್ಲುವೆ. ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಲೇ ಜಮದಗ್ನಿ, ನಿನ್ನ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಅಸಹಾಯಕ ಸ್ಥಿತಿಯಲ್ಲಿರುವ ಹೆಣ್ಣು ನಿನ್ನ ಕೈಯಲ್ಲಿ ಕೊಟ್ಟುವಂತ ಷಂಡನಾಡಲೇ ಮಗನ. ಲೇ, ನನ್ನ ಮನೆತನದ ಹೆಣ್ಣಷ್ಟೇ ಇಂಥ ಯಾವ ಹೆಣ್ಣು ಮಕ್ಕಳ ಮೇಲೆ ನಿಂತ ಕಾಮಕರು ಏನಾದ್ರೂ ಕಣ್ಣು ಹಾಕಿದನು ಕಣ್ಣಂದ್ರೆ ಅದೇ ಕ್ಷಣದಾಗ ಅವರ ಎದೆ ಬಿಸಿ ರಕ್ತವನ್ನು ಕುಡಿದು ಬಿಡುತ್ತೇನೆ. ಈಗ ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದರೆ, ನೀನು ನಿಜವಾಗಲು ಗಂಡಸ್ಸೇ ಆಗಿದ್ದರೆ ಮುಟ್ಟಿ ನೋಡೋ ಹೆಣ್ಣಿನ ಕೈಯನ್ನು. ಲೇ ಹೇಡಿ ಗಂಡಸೆ, ಪುಂಡ ಪುರುಷರಂತೆ ಬೊಗಳಬೇಡ ಈ ನಿನ್ನ ಪುಂಡತನದ ಮಾತನ್ನು. ನಿನ್ನ ಗಂಡೆಂಬ ಪುಂಡತನದ ಎದೆಯಲ್ಲಿ ತಾಕತ್ತೇ ಇದ್ದರೆ ಹಿಂದೆ ನಿನ್ನ ತಂದೆ ತಾಯಿಗಳನ್ನು ಕೊಂದ ಆ ಚಾಂಡಾಲರಿಗೆ ತೋರಿಸಬೇಕಿತ್ತು ಈ ನಿನ್ನ ಸಿಂಹ ಗರ್ಜನೆಯನ್ನ. ಕೇಳು ನಿನ್ನ ಹಿಂದಿನ ಇತಿಹಾಸದ ಬಾಳಪುಟವನ್ನ. ನೀನ್ಯಾರೆಂಬುದನ್ನೇ ಮರೆತು ಸಾಕು ಸಹೋದರನಾಗಿ ಮತ್ತೊಬ್ಬರ ಸ್ವತ್ತಾಗಿ ಬಿದ್ದ ನೀನು ನಮ್ಮಂತವರಿಗೆ ಶಡ್ಡು ಹೊಡೆದು ನಿಲ್ಲುವ ಸೂರ ನೀನು. ಪಾಟೀಲ್ ಪಾಟೀಲ್ ಪಾಟೀಲ್, ಮಲಗಿರುವ ಘಟ್ಟ ಸರ್ಪದ ಹೆಡೆ ತುಳಿದು ಮತ್ತೆ ಎಡೆ ಎತ್ತಿ ಕಚ್ಚುವಂತೆ ಮಾಡಿಬಿಟ್ಟಿ ಈ ನಾಗರ ಹಾವಳು. ಪ್ರತಿ ಸಲ ನೀ ನನಗೆ ಈ ರೀತಿ ಚುಚ್ಚು ಚುಚ್ಚಿ ಮಾತನಾಡ್ತಿರುವ ಈ ನಿನ್ನ ಮಾತೇನಾದ್ರೂ ನಿಜವಾದರೆ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ಪಾಪಿ ಯಾವನೇ ಆಗಿರಲಿ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ರಕ್ತದಿಂದ ನಮ್ಮೂರ ಮುತ್ತೈದರ ಪವಿತ್ರವಾದ ಪಾದ ತೊಳೆಯದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಬರೆದಿಟ್ಕೊ ಮಗನ ಈ ನನ್ನ ಮಾತು ನಿನ್ನ ಹಣೆ ಬರದಲ್ಲಿ. ಲೇ ಜಮದಗ್ನಿ, ಸುತ್ತೇಳು ಹಳ್ಳಿಗೆನೆ ಶಿವವೆನಿಸಿಕೊಂಡಿರುವ ನನ್ನ ಸೋದರ ಮಾವ ದೇಸಾಯಿ ಗೌಡನ ಬೆಂಬಲಿರುವಾಗ ನನಗ್ಯಾರು ಭಯಾನೂ ಇಲ್ಲ ಈ ನಾಡಿನಲ್ಲಿ. ಕೇವಲ ಇವಳನ್ನು ನನ್ನಿಂದ ರಕ್ಷಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಶೂರ ಸರದಾರನೆಂದು ತಿಳಿದುಕೊಳ್ಳಬೇಡಲೇ ಮಗನ.
ಇದರ ಸೇಡನ್ನು ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲನೇ ಅಲ್ಲ. ಏ ಜಮದಗ್ನಿ, ಇವಳು ಯಾವತ್ತಿದ್ರೂ ನಾ ಕಚ್ಚಬೇಕಾದ ಹಣ್ಣೆ. ಈ ದಿನ ಕಚ್ಚದಿದ್ದರು ಮುಂದೊಂದು ದಿನ ಕಚ್ಚೇ ಕಸ್ತೀನಿ. ಬರ್ತೀನಿಲೆ ಮಗನ, ಬರ್ತೀನಿ. ಹೋಗಲೇ ರಣ ಹೇಳಿ ನನ್ನ ಮಗನೇ ಹೋಗು. ನಿನ್ನ ಕೊಪ್ಪಿದ ದೇವನು ಇಬ್ಬಾಗ ಹೇಗೆ ಮಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಯಾರ ಮನೇನು ಈ ಸಮಯದಲ್ಲಿ? ಮನೆಯಲ್ಲಿ ಒಬ್ಳಿ ಕುಳಿತು ತುಂಬಾ ಬೇಸರವಾಗಿತ್ತು. ವಾಯುಮಹಲ್ಕೆಂದು ಬಂದು ನನ್ನನ್ನು ಕಾಪಾಡಿದ ನಿಮಗೆ ನನ್ನ ಧನ್ಯವಾದಗಳು. ಓಹೋ, ನೀನಾ ದೇಸಾಯಿಗಳನ್ನ ತಂಗಿ ರೇಣುಕಾ. ನಿನ್ನ ಮೇಲೆ ನಿನ್ನ ಮಾವನ ಕಾಮದ ಕಣ್ಣ. ಎಲ್ಲಿ ರೇಣುಕಾ, ನಾನು ಬರುತ್ತೇನೆ. ನಿಮ್ಮ ಜೀವನದಲ್ಲಿ ನಿಮ್ಮ ನೋಡಿ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ನಿಮ್ಮನ್ನ ತುಂಬಾ ಮೆಚ್ಚಿಕೊಂಡಿದ್ದೀನಿ. ಅಂದರೆ ನಾನು ತಮ್ಮ ಕೈ ಹಿಡಿಬೇಕು ಅಂತ ತುಂಬಾ ಆಸೆ ಇದೆ. ಚೇಚೆ, ಆಗರ್ಭ ಶ್ರೀಮಂತನ ತಂಗಿಯ ಕೈ ಹಿಡಿಯುವ ಶಕ್ತಿ ನನಗೆಲ್ಲಿದೆ. ಅದು ಅಲ್ಲದೆ ನಿಮ್ಮಣ್ಣ ನನ್ನ ಹುಟ್ಟ ಕುಲವೇ. ನೀವು ಶ್ರೀಮಂತರು, ನಾವು ಬಡವರು ಅಂದಾಗ ನನಗೆ ಎಲ್ಲಿಂದ ಹೊಂದಾಣಿಕೆ? ಆ ಥರ ಮಾತನಾಡಬೇಡ ಚಂದ್ರನಿ. ನೀವು ನನಗೆ ತಾಳಿಯ ಭಾಗ್ಯ ಕರುಣಿಸಿ ನನ್ನ ಕೈ ಹಿಡಿಬೇಕು ಅಂತ ಬೇಡ್ಕೊಳ್ತೀನಿ. ಎದ್ದೇಳು ರೇಣುಕಾ, ಈ ಕಾಡ ದೇವತೆ ಸಮ್ಮುಖದಲ್ಲಿ ನೀನೇ ನನ್ನ ಬಾಳಿನ ಜ್ಯೋತಿ ಎಂದು ಮನಸಾರಿ ಒಪ್ಪಿಕೊಂಡಿದ್ದೀನಿ. ಬಾ, ಈ ಸಂತೋಷ ಸಮಯದಲ್ಲಿ ಹಾಡುವ ಒಂದು ಪ್ರೇಮ ಗೀತೆ. ಯಾವ ಜನ್ಮದ ಪುಣ್ಯದ ಫಲವನ್ನು ಸಿಕ್ಕಿ ಆನೆ ಮಾಡಿ ಹೆಚ್ಚಿನ ನೀನು ನನ್ನಾಗಿ ಕೂಡಿ ಬಾಳ ಹೇಗೆ ಕಷ್ಟ ಜೊತೆಯಲ್ಲಿ
ಅವಳ ನನ್ನ ಒಳಗೈತಿ ನಿನ್ನ ಅಮ್ಮ ನೀ ನನ್ನ ಜೀವ ಕಾಲುಗಳಿಗೆ ಕಾಲು ಹಾಕಿ ಹೊರಡಾದ ತಾಳಿ ಕಟ್ಟಿ ಆಗೇನ ನಿನ್ನ ಸಿಂಧೂರ ನೀ ನನ್ನ ಉಸಿರಿನೊಳಗ ಬೆರೆತು ಹೋಗಿಲ್ಲ ನೀ ನನ್ನ ಉಸಿರಿನೊಳಗ ಬೆರೆತು ಹೋಗಿಲ್ಲ ಜೀವ ಹೋದ ಚುಚ್ಚಿ ನೀನಿಲ್ಲ ಆನೆ ಮಾಡಿ ಹೇಳಿ ನನ್ನ ಪ್ರೀತಿಗೆ ಕೊನೆಯಿಲ್ಲ ಪ್ರೀತಿ ಮಾಡಿದ ಹಿಂದ ತೋರಿಸಿಕೊಟ್ಟಿಲ್ಲ ಏನೇ ಆಗಲಿ ನನ್ನ ನೀನೇ ನನಗಲ್ಲ ಕನಸು ನೀ ಬಂದಾವರಲಿ ನನ್ನ ಪ್ರೀತಿಗೆ ಸೋತು ಹೋಗಿ ಜಮದಗ್ನಿ, ಈ ವಿಷಯ ಸ್ವಲ್ಪ ದಿನ ಗುಟ್ಟಾಗೆ ಇರಲಿ. ನಡೆ ಹೋಗೋಣ. ಆಯ್ತು ರೇಣುಕಾ.